ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯಾಕಂದರೆ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುವವರಾಗಿದ್ದಾರೆ. ಪ್ರಿಯರೇ, ಕರ್ತನಾದಂಥ ಯೇಸುವಿನ ಬರೋಣಕ್ಕೆ ಅಂದರೆ ಎರಡನೆಯ ಬರೋಣಕ್ಕೆ ಸಿದ್ಧರಾಗಿ ಎಂಬುದಾಗಿ ಅನೇಕ ಸಭೆಗಳಲ್ಲಿ ಕೆಲವರು ಮಾತನಾಡ್ತಾರೆ. ಬಹುಶಃ 44% ಎರಡನೆಯ ಬರೋಣ ಕುರಿತು ಸಭಾಪಾಲಕರು ಮಾತೇ ಆಡೋದಿಲ್ಲ. ಆದರೆ ಯೇಸು ತನ್ನ ಶಿಷ್ಯರಿಗೆ ಮತ್ತಾಯ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಆ 24ನೇ ಅಧ್ಯಾಯದಲ್ಲಿ ತನ್ನ ತಿರುಗಿ ಬರುವಿಕೆಯ ಬಗ್ಗೆ ಹೇಳಿದ ಸಂದರ್ಭದಲ್ಲಿ ಶಿಷ್ಯರು ಎಚ್ಚರವಾಗಿ ಇರಬೇಕೆಂದು ಮತ್ತೆ 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 ಒತ್ತಿ ಹೇಳಿದರು. ನೋಡಿ, ಮತ್ತಾಯ 24:42, 44, 25, 13 ನಾವು ನೋಡುವುದಾದರೆ ಸ್ಪಷ್ಟವಾಗಿ ಆತನ ಬರುವಿಕೆಗೆ ನೀವು ಸಿದ್ಧರಾಗಿ ಎಂಬುದಾಗಿ ನಾವು ಅಲ್ಲಿ ಗ್ರಹಿಸ್ತೇವೆ. ಈ ಪ್ರವಾದನೆಯ ವರಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಅಲ್ಲ, ಆತ್ಮಿಕವಾದಂಥ ಎಚ್ಚರಿಕೆಗೆ ಮತ್ತು ಎಲ್ಲ ವೇಳೆಯಲ್ಲೂ ಸಿದ್ಧತೆಯಿಂದ ಇರುವುದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸು ತನ್ನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಕೆಲವು ಸೂತ್ರಗಳನ್ನು, ಕೆಲವು ಉದಾಹರಣೆಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಾರಂಭಿಕವಾಗಿ ನಾವು ನೋಡುವುದಾದರೆ ಇತರರಿಗೆ ಕಾಣಿಸದಿರುವ ಜೀವಿತದಲ್ಲಿ ಒಂದು ನಂಬಿಕೆಯನ್ನು ಇಡಿ. ಮತ್ತಾಯ 25ನೇ ಅಧ್ಯಾಯ 1-13 ನೀವು ನೋಡುವುದಾದರೆ ಇಲ್ಲಿ ಒಂದು ಸೌಮ್ಯ ಬರ್ತದೆ. ಆ ಸಾಮ್ಯದಲ್ಲಿ ನಾವು ನೋಡುವುದಾದರೆ ಯೇಸು 10 ಮಂದಿ ಕನ್ಯೆಯರ ಬಗ್ಗೆ ಅಲ್ಲಿ ಹೇಳ್ತಾರೆ. ಈ 10 ಮಂದಿಯಲ್ಲಿ ಯಾರೂ ವ್ಯಭಿಚಾರಿಣಿಯರು ಆಗಿರಲಿಲ್ಲ ಎಂಬುದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಆತ್ಮಿಕ ವ್ಯಭಿಚಾರವನ್ನು ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 4ರಲ್ಲಿ ವಿವರಿಸಲಾಗಿದೆ. ಇವರೆಲ್ಲರೂ ಕನ್ಯೆಯರಾಗಿದ್ದರು. ಅದಕ್ಕಿಂತ ಮುಖ್ಯವಾಗಿ ಅವರೆಲ್ಲ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ದರು. ಪ್ರಿಯರೇ, ಒಂದು ಒಳ್ಳೆಯ ಮನಸ್ಸಾಕ್ಷಿ ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯ. ಒಳ್ಳೆಯ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡು ನಾವು ಓಟವನ್ನು ಓಡುವಾಗ, ನಮ್ಮ ಬದುಕಿನ ಲಯಗತಿಗಳಲ್ಲಿ ನಾವು ಚಲಿಸುವಾಗ ಅನೇಕ ಅಡೆತಡೆಗಳು ಬಂದು ನಮ್ಮನ್ನು ಸುತ್ತುವರಿತವೆ, ನಮ್ಮನ್ನು ಮುತ್ತಿಕೊಳ್ತವೆ, ನಮ್ಮನ್ನು ನಡುಗಾಲಲ್ಲಿ ನಿಂತು ನಮ್ಮನ್ನು ಅಪಹಾಸ್ಯ ಮಾಡ್ತವೆ. ಅನೇಕ ಸೇವಕರನ್ನು ನಾವು ಗಮನಿಸುವುದಾದರೆ ಅವರು ಮಾಡಿದಂಥ ಪ್ರಾಮಾಣಿಕವಾದಂಥ ಒಂದು ಸೇವೆ, ಅವರು ಓಡಿದಂಥ ಓಟ, ಅವರು ಕಟ್ಟಿದಂಥ ಸಭೆ, ಅವರು ಅನೇಕರನ್ನು ತರಬೇತಿಗೊಳಿಸಿದಂಥ ವಿಧಾನವನ್ನು ನಾವು ಗಮನಿಸುವುದಾದರೆ ಅವರ ತ್ಯಾಗ, ಅವರ ಪರಿಶ್ರಮ, ಕರ್ತನಿಗಾಗಿ ಏನಾದರೂ ಮಾಡಬೇಕು, ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೆ ನನ್ನ ಜೀವ ಹೋದರೂ ಸರಿಯೇ, ಕುಟುಂಬದಲ್ಲಿ ಏನಾದರೂ ಕೊರತೆ ಬರಲಿ, ಆದರೆ ನನ್ನ ಓಟ ಕರ್ತನ ದೃಷ್ಟಿಯಲ್ಲಿ ನಾನು ಒಳ್ಳೆಯ ಮನಸ್ಸಾಕ್ಷಿಯಿಂದ ಜೀವಿಸಬೇಕು ಎಂಬುದು ಅನೇಕ ದೈವ ಸೇವಕರ ಮಾರ್ಗಗಳಾಗಿದ್ದಾವೆ. ಆ ಮಾರ್ಗದಲ್ಲಿ ಲಕ್ಷಾಂತರ ಜನ ನಡೆದು ಸುವಾರ್ತೆಯನ್ನು ಸಾರುವಾಗ ಸಜೀವ ಸಾಕ್ಷಿಗಳಾಗಿ, ರಕ್ತ ಸಾಕ್ಷಿಗಳಾಗಿ ಇವತ್ತು ನಮ್ಮ ಮುಂದೆ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ನೋಡಿದ್ದೇವೆ, ತಿಳಿದಿದ್ದೇವೆ, ಅರಿತಿದ್ದೇವೆ. ಅದಕ್ಕೆ ಆ ದೈವ ಸೇವಕರು ನಡೆದಂಥ ಆದಿ, ಅವರು ನಂಬಿಕೆ ಕುರಿತು ಹಾಕಿಕೊಟ್ಟಂಥ ಒಂದು ಬುನಾದಿ ನಾವು ಅರಿಯಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನಯ್ಯ ಅಪ್ಪ, ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ. ನಮಗೊಂದು ನಂಬಿಕೆ ಕೊಡು ಸ್ವಾಮಿ, ಒಂದು ದೃಢವಾದ ನಂಬಿಕೆ ಕೊಟ್ಟು ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.